ಎತ್ತ ನೋಡಿದರು ರಸಮಾಳಿಯ ಪಸರ್ಪನೆಗಳು ಆಕಾಶವೆಂಬ ಕಾಣುವಂತಾಗಿದೆ. ಬಾಲ ಸೂರ್ಯನ ಬೆಳಕಿಗೆ ಹೊಳೆಯುವ ಮಾತಂಗ ಭಾಗವಂತ ತಂಗಾಳಿ ಮಂಟಪಗಳು ಇದೇ ಭವನವು ಇದೇ ನೋಡು ವೆಂಕಟೇಶ್ವರನ ದೇವಾಲಯ. ಎಲ್ಲಿ ನೋಡಿದರು ಹಿಂದಕ್ಕೆ ರಾಮನು ಸೀತಾದೇವಿಯನ್ನು ರಾವಣನಿಗೆ ಹೋಗಾಡಿ ಪಂಪಾವತಿಯ ಪೂಜೆ ಮಾಡಿ ಚಾತುರ್ಮಾಸಕ್ಕೆ ಕುಳಿತ ಪ್ರಸನ್ನ ವಿರೂಪಾಕ್ಷೇಶ್ವರರ ಮುಂದೆ ಶಿವ ಮಾಧವಂತ ಪುಣ್ಯ ಪರ್ವತಗಳನ್ನು ಕಾಣುವ ಯತಿಗಳ ಸಮುದಾಯದಿಂದೊಬ್ಬ ಋಷಿ ಶೃಂಗಾರದಂತೆ ರಮಣಿ ನಿರ್ಬಂಧವಾದ ವೀರಭದ್ರಿಯ ವಾಸನಾದ ಮಾತಂಗ ಪರ್ವತ ಶಿಖರಾಗುವ ಒಬ್ಬ ದೇವಾಲಯಗಳನ್ನು ನೋಡಿದೆಯಾ ರಮಣಿ? ಕೋದಂಡರಾಮ ದೇವಸ್ಥಾನವನ್ನು ನೋಡು. ಕೋಟಿ ಶಿವ ರೂಪವಾದ ಹೇಮಕೂಟಗಳನ್ನಾಂತ ರಕ್ತ ಕಾಂತಿಯಲ್ಲಿ ಈ ಪುಣ್ಯ ನಮದಲ್ಲದೆ ಆ ಕೃಷ್ಣನ ಹುಟ್ಟೆ ಸಖಿ ಈ ಸ್ಥಳದಲ್ಲಿ ಪುಣ್ಯಪ್ರದವಾದ ತೀರ್ಥಂಗಳ ಮಹಿಮೆಯನ್ನು ಒಂದೊಂದಾಗಿ ನೋಡುತ್ತವ. ಈ ಮಾತಂಗದೋಳು ಮುಪ್ಪಿನ ಮುದುಕರು ಹೋಗಿ ಶಿವ ಹೋಮ್ ಹರ ಹೋಮ್ ಎಂದು ಸ್ನಾನವನ್ನು ಗೈದರೆ 16 ವರ್ಷ ವಯಸ್ಸು ತಿರುಗಿ ದೇಹ ಸಾಧ್ಯ. ಈ ತೀರ್ಥವೇ ಅಧಿಕ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುವ ಸೂರ್ಯ ನಾರಾಯಣ ತೀರ್ಥವನ್ನು ಈ ತೀರ್ಥಂಗಳ ಮೇಲ್ಭಾಗದಲ್ಲಿ ಕೃಷ್ಣಾಪುರವೆಂಬ ದ್ವಾರಕಾವತಿ ಹೋಗಿ ಅಧಿಕವಾದ ದೇವಸ್ಥಾನವನ್ನು ಉಗ್ರ ನರಸಿಂಹನನ್ನು ಕಂಡೆಯ ದೊಡ್ಡ ಶಿವಲಿಂಗವನ್ನು ನೋಡಿದೆಯ ಎಲ್ಲಿ ಇಕೋ ಶಿವಕುಮಾರನ ನಾಟನನ್ನು ನೋಡು ಬುದ್ಧ ವೀರಭದ್ರನ್ನು ನಿರೀಕ್ಷಿಸುವವರು ಎತ್ತ ನೋಡಿದರು ಚಿತ್ತರದ ತಿಳಿದುಕೊಳ್ಳಲು ಕಾಲವೇ ತುಂಗ ಸದನಿತ ರಂಗ ಖಡಕ್ಕರಾಯ ಮುಕ್ತಿ ಮೌಲ್ಯದಿಂದ ಜನರಿ ತುಂತುರು ಮನೆಗಳಿಂದ ತುಂಗ ತರಂಗಿನಿ ನೀರಲು ನೋಡು ವಶಿಷ್ಠಾತ್ಮ ಇಕ ನೋಡು ಕಶ್ಯಪಾಶ್ರಮ ಅಪ್ಪೋ ನೋಡು ಎಡಬಲದ ಪೂಜಾ ಮಂಟಪಗಳು, ಇಪ್ಪೋ ನೋಡು ಬಿಲ್ವ ವೃಕ್ಷಾಂತಿಗಳ ಕಮಲಾಯುತ ನೋಡಿದರು ಶಿವ ಹೋಮ್ ಹರ ಹೋಮ್ ಎಂಬ ಗಂಟಾಳ ಸಂಚರಿಸುವ ಬಾಲಮನಿ ಒಟುಗಳ ಸಮುದಾಯ. ಎಲ್ಲಿ ನೋಡಿದರು ಕೇಸರಿ ಜನ, ಎತ್ತ ನೋಡಿದರು ಶಿವಲಿಂಗಾಂಗ ಸಂಘಗಳ ವಿಹಾರ. ಎಂತ ಪುಣ್ಯ ಇಕೋ ಮಾತಂಗ ಪರ್ವತ ಕೆಳ ಬಜಾರದ ಎದುರು ಬಸವೇಶ್ವರನ
ಬಾಗಿಲಿಗೆ ಬಂದೆವು. ಇದೇ ನೋಡದಂತೆ ವಜ್ರ ವೈಢೂರ್ಯ ಬಂಗಾರ ಬೆಳ್ಳಿಗಳಿಂದ ಕೆತ್ತಿ ಕಟ್ಟಿಸಿದ ಗೋಪುರ ಹರಿಬೈರಿಯ ಪಂಪಾಪತಿ ನಿನ್ನ ಸಮಾನ ಹಕ್ಕಿನಿಂದ ಕಾಣೆ. ಬಂಗಾರದ ನಂದಿ ಧ್ವಜಸ್ತಂಭರಾಜಲಿ ಜಲಸಂಜನಿಯೋ ಮಾಣಿಕ್ಯದ ಕಾಂತಿಯಂತೆ ಸಾಲ್ದೀವಿಗಳು ಹೊಳೆಯುವು. ಮಂದಾರ ಪರ್ವತ ಮೇರೋ ಪರ್ವತಂತೆ ಕಾಣುವ ಮಹೋತ್ಸವಂ ಗಂಗೆರವಲ್ಲಿ ಕಾಲು ಕೊಡಿಸಿ ತಗೋಬಹುದು ಪಾಪದ ಕೀರ್ತಿ ಗುರುಲಿಂಗ ಜಂಗಮ ಪಾದ ಸೇವ ವಿರಕ್ತಿ ಹೇ ರಮಣಿ ಪಂಪಾಪತಿಯ ಬೆಂಗಳೂರ 10 ಕ್ಷಣಾರ್ಧದೋಳ 14 ಲೋಕಮಂ ಸಂಚರಿಸುವ ಈ ಎದುರು ಬಸವೇಶ್ವರನ ನಂದೀಶ್ವರನ ಈತನ ಆಜ್ಞೆಯಲ್ಲಿ ಈ ಪುರದ ಶೃಂಗಾರ ಧರ್ಮ ಧರ್ಮಾದಿ ಯೋಗ ಯಜ್ಞಾದಿಗಳು ನಡೆಯುತ್ತಾವಲ್ಲದೆ ಈ ಗೊಂಡಗಂಡನಲ್ಲಿ ವಿಶ್ವವೇಂದ್ರನ ಅಂತಃಕರಣ ಹೊಂದಿಲ್ಲದಿದ್ದರೆ ಓಡನ್ನ ಪರಾಕ್ರಮ ನಾಲ್ಕು ಚರಣಂ ಭೂಮಿಗಿಟ್ಟು ಬಂಪಾಪತಿಯ ಕಡೆ ಇಚ್ಛೆ ಭಕ್ತಿಯಿಂದ ಉಳಿದ ವಿಪಾದ ಪಟ್ಟುವೆ ಭಕ್ತಿ ಭಾವವಿಲ್ಲದೆ ದಾರನ್ನು ಕೇಳಿಯ ಮಾನಕೀಯನಾದ ಈ ಶ್ರೀಹರಿಯ ಕುಮಾರ ತಪೋಬಲ ಜಿತೇಂದ್ರಿಯ ಯತೀಶ್ವರ ಗಂಡ ಮಹಾರಾಜನೆಂದರಿಯದೆ ದೂರ ಸಗೆಂದು ರಚಿಸುವೆಯ ಹರಿಯ ಆಜ್ಞೆಯಿಂದ ಅರಣ ತಪೋವನ್ನು ಮಾಡಲಿಕ್ಕೆ ಬಂದಿರುವೆನು. ಮಾರ್ಗವ ಬಿಡುವೆ ತರುಣತನದಿಂದ ಮೀರಿ ಮಾತನಾಡುವ ತರುಣಿಯರ ಕಡೆ ಗಂಟಿ ನೋಟದಿಂದ ಕಡೆ ಮಿಂಚಿ ನೋಡ್ ಸುಳಿವ ನವ ತರುಣರಾಮ್ ಮೋಹದ ಬಲಿಗಿಕ್ಕಿ ಹಟ್ಟಹಾಸದೆಂ ಸೊಕ್ಕಿ ಮಿಕ್ಕಿ ನಲಿಯುವ ಶೃಂಗಾರ ರಂಗವಲ್ಲ ಇದು ಅನಂತ ಕೋಟಿ ಬ್ರಹ್ಮಾಂಡಗಳ ಸಚರಾಚರಕ್ಕೆ ಕಾಲ ಕಾಲ ಸ್ವರೂಪನಾದ ಹೆಚ್ಚರವೆಚ್ಚ ನಿಶ್ಚಲನಾಗಿರುವ ಹುಚ್ಚ ಓ ಬಾಲಕ ವೀರಾದಿ ವೀರ ವಿಕ್ರಮನ ತಾರಕನ ಭಯದಿ ಬುದ್ಧಿ ಭ್ರಾಂಶುರಾದ ದೇವ ಪಶುಗಳ ಮಾತು ನಂಬಿ ಘೋರ ಮೃತ್ಯುವೇದವರೆಗೆ ಸಿಕ್ಕಿ ಸಾಯಲು ಬಂದ ಎಚ್ಚರಗೇಡಿ ಈ ಜಗದ ಜಾಲ ಮೂಲ ವಿಕಾಸ ಸುಖಾನಂದ ಸೌಂದರ್ಯಕ್ಕೆ ನಾನೇ ಕಾರಣನೆಂಬುದನ್ನು ಮರೆತಿಯ ಏಡಿಗಳಾಗಿ ಎಣ್ಣಿಗೆ ಎದರಿ ನುಂಡೆಗೆ ಜಾರಿ ಅರಣ್ಯ ಮೊತ್ತ ಯೋಗ ಭ್ರಾಂತಿಯಿಂದ ಮದಿಗಟ್ಟ ಯೋಗಗಳಿಗೆ ಕಣ್ಣಿನಿಂದಲೇ ಪ್ರತಿಮತಿಗಳನ್ನು ಇತ್ತು ಕ್ಷೇಮ ಚಿಂತನೆಗೆ ಎಚ್ಚರಿಸಲಾಗದ
ಕಂಡು ನಿನ್ನಿಚ್ಛವನ್ನು ನಿಮ್ಮೊಳಗ ಮಾರ್ಗವನ್ನು ಬಿಡದೆ ಕ್ಷಮೇಂದ್ರ. ವಾಚಾಲ ಶ್ರೀಲೋಲ ನಿನ್ನ ಬಾಲ್ಯ ಚಾಪಲ್ಯ ಅವಾಚ್ಯ ವಾಕ್ಯ ಸೈರಿಸಿದಷ್ಟು ಬೆಳೆದು ಕುಟಿಲೆಗದ ಓ ಬಾಲಕ ನಂದೀಶ್ವರ, ನಿಟಿಲಾಕ್ಷನ ಕೃಪಾ ಕಟಾಕ್ಷಕ್ಕೆ ಅಕುಟಿಲ ವಿಜಯ ವಿಕ್ರಮ ವಿರಾಜನಾಗಿ ಸಹಜ ತೇರಿ ಮೆರೆಯುವ 14 ಲೋಕಗಳಿಗೆ ಅಳೆಯನಾದ ನಂದಿಗೆ ಈ ಲೋಕದ ನಂದಿಗೆ ನಳಿನಾಕ್ಷಿಯರ ಎದೆಯ ತೆಕ್ಕೆಯೋಳು ಸೆರೆ ಸಿಕ್ಕಿ ಮೋಹದ ಭ್ರಾಂತಿಗೆ ಮರುಳಾದ ಎಳೆಯೇ ನೀನಿಗೆ ಇಂದೊಮ್ಮೆ ಧರ್ಮ ರಹಸ್ಯ ಅರಿಯದೆ ಮಾರ್ಕಂಡೇಯನ ಪ್ರಾಣ ಹರಣ ಮಾಡಲು ಬಂದವನೇ ಪದವಂತೆ ಪುರಹರಣ ತ್ರಿಶೂಲಕ್ಕೆ ಬಲಿಯಾದದ್ದನ್ನು ಮರೆತೆಯ ಹರಣವೇ ಇರುವೆಯ. ಓ ಬಾಲಕ, ಹರನಾಗ ಪಾಲಿಸುವ ಕರ್ತವ್ಯ ದಕ್ಷತೆಯು ನನ್ನದು. ಇದಮ್ಮೇರಿ ವರ್ತಿಸಿದರೆ ಹರಣಕ್ಕೆ ನಾನೇ ನಿನ್ನ ಸಾಯಿಸಿ ಬಿಡುವೆ ಕಂಡಿಯ ಕೃಷ್ಣತನಯ. ನಂದೀಶ್ವರ, ಓ ಬಾಲಕ, ಆಯುಷ್ಯದಲ್ಲಿ ಅಳವಿಟ್ಟು ಮೇಲ್ಮೆಯಂ ತಿಳಿಯಲಾದೆಯ. ಆ ಪ್ರಾಯವು ಕಿರಿದಾದರೆ ಅಭಿಪ್ರಾಯವೂ ಕಿರಿದೆ. ಲಿಂಗನದಲ್ಲಿ ದಕ್ಕನಾದ ಮಾರ್ಕಂಡೇಯನ ಜೀವವನ್ನು ಸೆಳೆಯಲು ಬಂದ ಯೋಗಿಗಳಾದ ಪಾರ್ವತಿ ಪರಮೇಶ್ವರನ ಸಂಯೋಗಕ್ಕೆ ಬಂದ ಜಗತ್ ಕಲ್ಯಾಣಕ್ಕೆ ಅಡ್ಡವಾಗದಿರು, ಎನ್ನ ಕಾಟಕ್ಕೆ ಭಂಗವಾಗದೆ ಖಂಡಿತ ಸಾರಥಿ ಒಡೆಯುವ ಬಾಯ ಮೇಲೆ ಶಿವನ ಮಾತರವೆಂದರಿಯದ ಬಂದ ಸಾರಥಿ ನಂದೀಶ್ವರನನ್ನು ಜಯಿಸಿ ಒಳಕ್ಕೆ ಹೋಗಬೇಕೆಂದರೆ ಎನ್ನ ದುರ್ಮದ ಪ್ರಚಂಡವು ಸಹಿಸಿದೆ. ತಪ್ಪಿದ ಬಿಲ್ಲು ಬೃಂದಾವ ಸಂಧಿ ಧರಿಮಾಡು ಗಜಪಂಕ್ತಿಯು ಈ ನಂದೀಶ್ವರನ ನಯನಾಗ್ನಿಯ ಸುಟ್ಟಿಬಿಟ್ಟಿದ್ದಾದ್ದರಿಂದ ಗತಿ ಏನು ಮಾಡಬೇಕು ಸೂತ ಸೂತ ಪ್ರಖ್ಯಾತ. ಇನ್ನೂ ಮಾಡಲಿ